ನಿಮ್ಮ ಪ್ರಕಾರ ಸಮಯ ಅಂತಂದ್ರೇನು? ಸಮಯದ ಮಹತ್ವಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತೀರಾ? ಸಮಯ ಅಂತಂದರೆ ನೋಡಿ, ಇವತ್ತಿದ್ದವ್ರು ನಾಳೆ ಇರಲ್ಲ. ಸೊ ಈ ಒಂದು ಸಮಯ ಏನಿದೆ ಇದನ್ನು ನಾವು ಪೂರ್ತಿಯಾಗಿ ಅನುಭವಿಸ್ಕೊಳ್ಬೇಕು. ಆ್ಯಂಡ್ ಇವಾಗಿರೋ ಟೈಮ್ ಮುಂದೆ ಇರಲ್ಲ. ಸೊ ಹಾಗಾಗಿ ನಾವು ನೆಕ್ಸ್ಟ್ ರಿಗ್ರೆಟ್ ಮಾಡಬಾರ್ದು. ಅಯ್ಯೋ ಆ ಟೈಮ್ನ ನಾನು ವೇಸ್ಟ್ ಮಾಡಿಬಿಟ್ಟೆ, ಆ ಟೈಮಲ್ಲಿ ನಾನು ಏನೂ ಮಾಡಲಿಲ್ಲ, ಅದಿದ್ದಿದ್ರೆ ಆ ಟೈಮಲ್ಲಿ ನಾನು ಏನಾದ್ರು ಮಾಡಿದ್ದಿದ್ರೆ ಇವತ್ತು ಹಿಂಗೆ ಆಗ್ತಾ ಇರಲಿಲ್ಲ ಅನ್ನೋ ರಿಗ್ರೆಟ್ ಮಾಡಬಾರ್ದು. ಅಂತಂದರೆ ಸಮಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾನು ಅಷ್ಟೇ ಎಲ್ಲೇ ಹೋಗ್ಬೇಕಂದ್ರೂ ಆ ಟೈಮ್ ಅಂತಂದರೆ ಆ ಟೈಮಿಗೆ ಕರೆಕ್ಟಾಗಿ ಹೋಗ್ತೀನಿ. ಶೂಟಿಂಗ್ ಅಂತಂದ್ರೂ ಅಷ್ಟೇ ಆ ಟೈಮ್ ಅಂತಂದರೆ ಟೈಮ್ನ ಪ್ರಾಪರಾಗಿ ಫಾಲೋ ಮಾಡ್ತೀನಿ. ನಾನು ಫಾಲೋ ಮಾಡ್ತೀನಿ, ಹಾಗೆ ನನ್ನ ಜೊತೆಲಿರೋರು ಅದನ್ನು ಫಾಲೋ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದು ಮಾಡಿಲ್ಲ ಅಂದರೆ ಸಿಟ್ಟು ಬಂದ್ಬಿಡುತ್ತೆ ನನಗೆ. ಸೊ ಅಲ್ಲ, ನಾನು ಏನಕ್ಕೆ ಈ ಕ್ವಶನ್ ಕೇಳಿದ್ರೆ, ಬಿಗ್ ಬಾಸ್ ಇಂದ ಬಂದ್ಮೇಲೆ ನಾನೇ ನಿಮಗೆ ಕಾಲ್ ಮಾಡಿದ್ದೆ 4-5 ಬಾರಿ ಇಂಟರ್ವ್ಯೂಸ್ಗೆ. ಅದಾದ ನಂತರ ನೀವು ಹೇಳಿದ್ರಿ ಶನಿವಾರ ಕೊಡ್ತೀನಿ, ಶುಕ್ರವಾರ ಕೊಡ್ತೀನಿ, ಮತ್ತೆ ಮಂಡೇ ಕೊಡ್ತೀನಿ ಅಂತ ಹೇಳಿದ್ರಿ. ಅದಾದ ನಂತರ ಈ ಸಡನ್ ಆಗಿ ನೋಡ್ಬೇಕು ಅನ್ನೋ ಟೈಮಲ್ಲಿ ನೀವು ಹೇಳಿದ್ರಿ ಇಲ್ಲ ಸರ್ ಕೊಡಕ್ಕಾಗಲ್ಲ ಅಂತ. ಸೊ ಅಲ್ಲೇನಾಗುತ್ತೆ, ಒಂದು ಕಂಪ್ನಿಯಲ್ಲಿ ಆಗಿರ್ಬೋದು, ಒಂದು ಚಾನಲ್ ಆಗಿರ್ಬೋದು, 3 ಜನ ಕ್ಯಾಮ್ರಾಮನ್ಸ್, ಒಬ್ಬ ಕ್ಯಾಬ್ ಡ್ರೈವರ್, ಒಬ್ಬ ಆಂಕರ್ ವೆಯ್ಟ್ ಮಾಡ್ತಿರ್ತಾರೆ ಸಮಯಕ್ಕೋಸ್ಕರ, ನಿಮ್ಗೋಸ್ಕರ. ನಿಮ್ಮ ಶೆಡ್ಯೂಲ್ ತಗೊಂಡು ಬೇರೆ ಶೆಡ್ಯೂಲ್ಸ್ನೆಲ್ಲ ಪೋಸ್ಟ್ಪೋನ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ. ಅಂತ ಟೈಮಲ್ಲಿ ಸಡನ್ ಆಗಿ ಇಲ್ಲ ಅಂತಂದ್ರೆ, ಸೊ ನಿಮ್ಗೆ ಕೊಡಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಕೊಡಬೇಡಿ. ಅದನ್ನ ಬೇರೆ ಸೆಲೆಬ್ರಿಟಿ ಫಾಲೋ ಅಪ್ ಮಾಡ್ಕೊಂತಾರೆ. ಸೊ ಬೇರೊಬ್ಬರ ಸಮಯವನ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಇಲ್ಲ ಇಲ್ಲ ಸರ್, ನಾನು ನೀವು ನಿಮ್ಮ ಹತ್ರನೂ ಮಾತಾಡಿದೆ, ನಿಮ್ಮ ಡಿಸೈನರ್ ಹತ್ರನೂ ಮಾತಾಡಿದ್ದೆ. ಹೇಳ್ತೀನಿ, ಇದು ನಾನು ಕನ್ವೆ ಮಾಡ್ಬಿಡ್ತೀನಿ ನಿಮ್ಗೆ ಏನು ಅಂತ ಹೇಳಿ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರು ಏನೇನು ಸ್ಕೆಡ್ಯೂಲ್ ಮಾಡಿದ್ರು ನನಗೆ ಗೊತ್ತಿರಲಿಲ್ಲ. ನಾನು ಅವಾಗ್ತಾನೆ ಬಿಗ್ ಬಾಸ್ ಇಂದ ಹೊರಗೆ ಬಂದಿದ್ದೆ. ಅವ್ರು ಏನೇನು ಸ್ಕೆಡ್ಯೂಲ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ಎಷ್ಟು ಸ್ಕೆಡ್ಯೂಲ್ ಆಗಿತ್ತು ಅಷ್ಟಕ್ಕೆ ನಾನು ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ಪ್ರಾಪರಾಗಿ. ಬಟ್ ನನಗೆ ಹೇಳ್ದೆ ಅವ್ರು ಯಾರ್ಯಾರಿಗೆ ಕೊಟ್ಟಿದ್ರಲ್ಲ, ಅದು ಏನಾಗಿದೆ ಅಂತಂದರೆ ಅದು ಅಲ್ಲಲ್ಲೇ, ಅಂದರೆ ನಾನು ಹೇಳಿರಲಿಲ್ಲ ಅವ್ರಿಗೆ ವೆಯ್ಟ್ ಮಾಡಿಸಿ ಅಂತಲೂ ನಾನು ಹೇಳಿರಲಿಲ್ಲ. ಅದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿದೆ ಸರ್. ಕೊಡಲೇಬಾರ್ದು ಅನ್ನೋದಂತೂ ಇರಲಿಲ್ಲ. ಬಟ್ ನೀವು ಹೇಳಿದ್ರಿ ನನ್ನ ಹತ್ರ, ನಾನು ನಿಮ್ಮನ್ನು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿದೆ. ಶುಕ್ರವಾರ ಅಂತ ಹೇಳಿದ್ರಿ, ಶನಿವಾರ ಅಂತ ಹೇಳಿದ್ರಿ, ಅಂಡ್ ಮನೆ ಹತ್ರನೂ ಕೂಡ ನಾನು ಬಂದು ವಾಪಸ್ ಹೋಗಿದ್ದೆ. ಬಂದು ಮನೆ ಹತ್ರ ಬಂದು ವಾಪಸ್ ಹೋಗಿ, ಇಲ್ಲ ಸರ್ ಇವತ್ತು ಕೊಡಕ್ ಆಗಲ್ಲ ಅಂತಾನು ಹೇಳಿದ್ರಿ. ನೀವೇ ಹೇಳಿದ್ರಿ. ನಾನು ಕಾಲಲ್ಲಿ ಮಾತಾಡಿದ್ದೆ, ಸಂಜೆ 7 ಗಂಟೆಗೆ ಬಂದಿದ್ದೆ ನಾನು. ಸಂಜೆ 7 ಗಂಟೆಗೆ. ಸೊ ಅದಕ್ಕೆ ನನ್ನ ಇಂಟೆನ್ಷನ್ ಅಂತಂದ್ರೆ, ಅಲ್ಲ ಇಲ್ಲ ಇಲ್ಲ ನಿಮ್ಮ ಹತ್ರನೇ ಮಾತಾಡಿದ್ದೆ, ಪರ್ಸನಲ್ ನಾನು ನಿಮ್ಮ ಹತ್ರನೇ ಮಾತಾಡಿದ್ದೆ. ಸೊ ನನ್ಗೇನಂತಂದ್ರೆ ಕೊಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಡ. ಬಟ್ ಏನಂತಂದ್ರೆ ಬೇರೊಬ್ಬರ ಸಮಯ, ಯಾಕಂದ್ರೆ ಈಗ ಒಬ್ಬ ಸೆಲೆಬ್ರಿಟಿ ನಾವು ಫಾಲೋ ಅಪ್ ಮಾಡ್ಕೊಂಡಿರ್ತೀವಿ ಅಂತಂದ್ರೆ ಅಲ್ಲಿ ಬೇರೊಬ್ಬರ 5 ಜನ ವ್ಯಾಲ್ಯೂ ಟೈಮಿಂಗ್ಸ್ ಅಲ್ವಾ? ಐ ಅಗ್ರಿ ದಟ್, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಬಿಗ್ ಬಾಸ್ ಇಂದ ಬಂದು ಹೊಸದ್ರಲ್ಲಿ ಸುಮಾರು ಜನಕ್ಕೆ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ. ನೀವುಗಳೇ ನೋಡಿರ್ಬೋದು ನಾನು ಎಷ್ಟು ಜನಕ್ಕೆ ಇಂಟರ್ವ್ಯೂಸ್ ಕೊಟ್ಟಿದ್ದೆ ಅಂತ. ಲೈಕ್ ಅದಲ್ಲದೆ ಬೇರೆ ಬೇರೆ ಕೆಲಸಗಳು, ನಂದು ಏನೇನೋ ಪರ್ಸನಲ್ ಕೆಲಸಗಳು ಸ್ವಲ್ಪ ಲೈನ್ ಅಪ್ ಆಗಿತ್ತು ಆ ಟೈಮಲ್ಲಿ. ನಿಮಗೆ ಕೊಡಲೇಬಾರ್ದು ಅನ್ನೋ ಇಂಟೆನ್ಷನ್ ಅಂತೂ ಖಂಡಿತ ಇಲ್ಲ. ಸೊ ಅಲ್ಲ, ಹೇಳ್ಬಿಡ್ತೀನಿ, ಬೇರೆ ಬೇರೆ ಕೆಲಸಗಳು ಲೈನ್ ಅಪ್ ಆಗಿತ್ತು ಆ ಟೈಮಲ್ಲಿ. ಅಂದರೆ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ಕೊಟ್ಟಿದ್ದೀನಿ. ಕೊಡಲೇಬಾರ್ದು ಕೊಡಬಾರ್ದು ಅನ್ನೋ ಇಂಟೆನ್ಷನ್ಸ್ ಆಗಿ ನಮಗಿಲ್ಲ. ಬಟ್ ಏನಾಗಿದೆ ಅಂತಂದರೆ ಕೆಲವೊಂದು ನನಗೆ ಪರ್ಸ್ನಲ್ ಕೆಲಸಗಳಿದ್ದಾಗ ಅಲ್ಲೆಲ್ಲೋ ಮಿಸ್ ಆಗಿರಬೇಕು. ಬಟ್ ಇಂಟೆನ್ಷನಲಿ ನಿಮಗೆ ಇಂಟರ್ವ್ಯೂ ಕೊಡಬಾರ್ದು ಅಂತ ಹೇಳಿ ಅನ್ನೋದಂತೂ ಖಂಡಿತ ಇಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನೀವೇನಾದರೂ ನಮ್ಮ ಮನೆ ಮುಂದೆ ಬಂದಿದ್ದೀರಾ ಅಂತ ಗೊತ್ತಿದ್ದಿದ್ರೆ ಖಂಡಿತ ನಾನು ಮೇಲ್ ಕರೆದಿರ್ತಿದ್ದೆ ನಿಮ್ಮನ್ನ. ನೀವು ಮನೆ ಹತ್ರ ಬಂದಿರೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆಂದ್ರೆ ಈಗ ತಾನೇ ನನಗೆ ಒಬ್ಬರು, ಅದೇ ಹೆಸರೇನು ಹೇಳಿ, ಸುಜಯ್ ಅವರು ಅವ್ರಿಗೆ ಹೇಳೇ ಇರಲಿಲ್ಲ. ಅವ್ರಿಗೆ ನಾನು ಇಂಟರ್ವ್ಯೂ ಕೊಡ್ತೀನಿ ಅಂತಾನೆ ಹೇಳಿರಲಿಲ್ಲ. ಬಟ್ ಅವ್ರು ನಮ್ಮ ಮನೆ ಹತ್ರ ಬಂದಿದ್ದಾರೆ ಅಂದಿದ್ದಕ್ಕೆ ನಾನು ಬಂದ್ಬಿಟ್ಟಿದ್ದೀನಿ ಮ್ಯಾಮ್, ನಿಮ್ಮ ಮನೆ ಮುಂದೆ ವೆಯ್ಟ್ ಮಾಡ್ತಿದ್ದೀನಿ ಅಂದಿದ್ದಕ್ಕೆ ಇಮಿಡಿಯೇಟ್ ನಾನು ಮೇಲ್ ಕರೆದು ಇಂಟರ್ವ್ಯೂ ಕೊಟ್ಟಿದ್ದೀನಿ. ನೀವು ಹಂಗೆ ಮನೆ ಹತ್ರ ಬಂದಿದ್ದೀರಾ ಅಂದಿದ್ರೆ ನಾನು ಖಂಡಿತ ಇಂಟರ್ವ್ಯೂ ಕೊಡ್ತಿದ್ದೆ. ನಾನು ನೋ ಅಂತ ಹೇಳ್ತಾನೆ ಇರಲಿಲ್ಲ. ಬಟ್ ಮನೆ ಹತ್ರ ಬಂದಿಲ್ಲ ಅಂದಿದ್ದಕ್ಕೆ ನಾನು ನೋ ಅಂದಿರ್ಬೋದೇ ಹೊರತು ಮನೆ ಹತ್ರ ಬಂದಿದ್ರೆ ಖಂಡಿತ ಕೊಡ್ತಿದ್ದೆ. ಇಲ್ಲ ಏನಾಗಿದೆ ಅಂದ್ರೆ, ಗುರುವಾರ ಒಂದು ನಿಮಿಷ ಸರ್, ಅದು ಕ್ಲಾರಿಫೈ ಕೊಡಬೇಕಾಗುತ್ತೆ. ಗುರುವಾರ ಫೋನ್ ಮಾಡಿದೆ, ಶುಕ್ರವಾರ ಬನ್ನಿ ಅಂತ ಹೇಳಿದ್ರಿ, ಶನಿವಾರ ಬನ್ನಿ ಅಂತ ಹೇಳಿದ್ರೆ, ಅದಾದ ನಂತರ ಏನಾಗಿತ್ತು ಅಂದ್ರೆ ಮಂಡೇ 100% ಸರ್ 11 ಗಂಟೆ ಫಿಕ್ಸ್ ನೀವೇ ಅಂತ ಹೇಳಿದ್ರಿ ಕೂಡ. ಸೊ ಅದಾದ ನಂತರ ಇನ್ನೇನು ನೋಡ್ಬೇಕಾಗಿರೋ ಟೈಮಲ್ಲಿ ಇಲ್ಲ ಇವತ್ತು ಕೊಡಕ್ಕಾಗಲ್ಲ ಅಂತ ಹೇಳಿಲ್ಲ ನೀವು. ಕೊಡಕ್ಕಾಗಲ್ಲ ಸರ್ ಹಿಂಗೆ ಹೇಳಿದ್ರೆ, ನಿಮ್ಮ ಫ್ಯಾಷನ್ ಡಿಸೈನರ್ ಕೂಡ ಹಂಗೆ ಹೇಳಿದ್ರಿ. ನನ್ನ ವಾದ ಏನಂತಂದ್ರೆ, ನನ್ನ ವಾದ ಏನಂತಂದ್ರೆ, ಫಾಲೋ ಅಪ್ ಮಾಡ್ಕೊಂಡ್ಮೇಲೆ ಒಂದು ಹೇಳ್ರಿ ಏನಿಲ್ಲ ಟೈಮ್ ಕೊಟ್ಟಾಗ ಆ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಅವರು 5 ಜನ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಅನ್ನುವಂಥ ಕಾರಣ ನಾನು ಹೇಳ್ತಿದ್ದೀನಿ ಅಷ್ಟೇ. ಓಕೆ ಸರ್, ಓಕೆ. ಥ್ಯಾಂಕ್ ಯು. ಒಳ್ಳೆದಾಗಲಿ ನಿಮ್ಮ ಸಿನಿಮಾಗೆ. ಥ್ಯಾಂಕ್ ಯು ಸರ್.